ಇಂಥ ಜನಸಂಘದ ಆಫೀಸ್ ಸೊಸೈಟಿ ಎಲ್ಲ ಬರ್ತದಲ್ಲ, ನಾವು ಇದನ್ನು ನಂಬಿಕೆ ಕೊಡಬೇಕು. 1 ವರ್ಷದಿಂದ ಮ್ಯಾನೇಜರ್ ಇಲ್ಲಿಗೆ ಬಂದದಿಲ್ಲ. ಸಾಧಾರಣ ಕೋಟಿ ಮೇಲೆ ಉಂಟು ಈಗ, ಮೆಚುರಿಟಿ ಬಂದದೀಗ ಕೋಟಿಯಲ್ಲಿ ಉಂಟು. ಬೆಳ್ತಂಗಡಿಪೇಟೆಯ 3 ಮಾರ್ಗದ ಬಳಿಯಲ್ಲಿ ಕಾರ್ಯಾಚರಿಸ್ತಾ ಇರುವ ಜನಸಮೃದ್ಧಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಂಬ ಸೊಸೈಟಿಯು ಗ್ರಾಹಕರಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಹಣ ಕಳೆದುಕೊಂಡಂತಹ ಗ್ರಾಹಕರೇ ಮುಂದಾಗಿ ಕಚೇರಿಗೆ ಬೀಗ ಹಾಕಿದ್ದ ಘಟನೆಯೂ ಕೂಡ ಈ ಹಿಂದೆ ನಡೆದಿತ್ತು. ಇದೀಗ ಕಚೇರಿಗೆ ತೆರಳಿ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸೊಸೈಟಿಯ ಮುಖ್ಯ ಕಚೇರಿಯು ಬೆಂಗಳೂರಿನಲ್ಲಿ ಕಾರ್ಯಾಚರಿಸ್ತಾ ಇದ್ದು, ಬೆಳ್ತಂಗಡಿಯ ಕಚೇರಿಗೆ ಮ್ಯಾನೇಜರ್ ಬರದೆ ವರ್ಷಗಳೇ ಸಂದಿದೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಕೊಡುವುದಕ್ಕೆ ಬಾಕಿ ಇದ್ದು, ಆದಷ್ಟು ಬೇಗ ಹಣವನ್ನು ಹಿಂತಿರುಗಿಸಬೇಕೆಂದು ಗ್ರಾಹಕರು ಆಗ್ರಹಿಸುತ್ತಿದ್ದಾರೆ. ಯಾವಾಗ ಆಗ್ತೀರಿ ಅಮೌಂಟ್ ಎಲ್ಲ? ಫೆಬ್ರವರಿ ಒಳಗೆ ನಮ್ಮದು ಮೆಚುರಿಟಿ ಕೊಟ್ಟು ಎಷ್ಟು ಟೈಮ್ ಆಯಿತು ನಿಮಗೆ? ಬಾಂಡ್ ಎಲ್ಲ ಕೊಟ್ಟು ರೆಸ್ಪಾನ್ಸ್ ಮಾಡಿ ಮೇಡಮ್. ಅಮೌಂಟ್ ಕಟ್ಟಿದ್ದು ಇಲ್ಲೇ ಎಲ್ಲ ಬಂದು ನಾವು ರೆಸ್ಪಾನ್ಸ್ ಮಾಡಿ. ಯಾವಾಗ ಬಾಂಡ್ ಕೊಟ್ಟಿದ್ದೇವೆ, ಯಾವಾಗ ಮೆಚುರಿಟಿ ಸಿಗಬೇಕು, ಎಷ್ಟು ಬಂದಿದೆ ಹೇಳಿ ಅಲ್ಲ. ಅದು ನಾವು ಯಾವಾಗ ಬಾಂಡ್ ಕೊಟ್ಟಿದ್ದೇವೆ, ಎಷ್ಟು ಟೈಮ್ ಆಯಿತು? ಬಾಂಡ್ ಕೊಟ್ಟು 6-7 ತಿಂಗಳಾಯಿತು. ಒಂದು ರೆಸ್ಪಾನ್ಸ್ ಇಲ್ಲ, ಆಫೀಸ್ನೇ ರೆಸ್ಪಾನ್ಸ್ ಇಲ್ಲ, ಹೆಡ್ ಆಫೀಸ್ ಎಂತೂ ರೆಸ್ಪಾನ್ಸ್ ಇಲ್ಲ. ಅವರೇ ಹೇಳ್ತಾರೆ ಈ ಟೈಮ್ಗೆ ಹಾಕ್ತೀನಂತ ಅವರೇ ಹೇಳ್ತಾರೆ. ವಾಪಸ್ ಅವ್ರು ಕಾಲ್ ತೆಗೆದಿಲ್ಲ, ಕಾಲ್ ತೆಗೆದ್ರೆ ಸ್ವಿಚ್ ಆಫ್ ವಾಪಸ್. ಈ ಆಫೀಸಿಗೆ ಬಂದು ಕೇಳುವಾಗ ಅವ್ರದ್ದು ರೆಸ್ಪಾನ್ಸ್ ಇಲ್ಲ, ವಾಪಸ್ ಆರ್ ಡಿ ಮಾಡಬೇಕಂತೆ, ವಾಪಸ್ ಇಂದು ಬಿಸ್ನೆಸ್ ಕೊಡಬೇಕಂತೆ. ಇವರು ನಂಬಿ ಬಿಸ್ನೆಸ್ ಕೊಡೋದು ನಾವು. ಇಂಥ ಜನಸಂಘದ ಆಫೀಸ್ ಸೊಸೈಟಿ ಎಲ್ಲ ಬರ್ತದಲ್ಲ, ನಾವು ಇದನ್ನು ನಂಬಿ ಕೊಡಬೇಕು. ನಾವು ಸ್ವಲ್ಪ ದುಡ್ಡ ಅಮೌಂಟನ್ನು ಸ್ವಲ್ಪ ಹೂಡಿಟ್ಟು ಅದನ್ನು ಇನ್ವೆಸ್ಟ್ ಮಾಡೋದು, ಸ್ವಲ್ಪ ಸೇವಿಂಗ್ ಆಗಲಿ ಅಂತ. ಇವರನ್ನು ಅದನ್ನೇ ದುರುಪಯೋಗ ಮಾಡಿಕೊಂಡು ನಮ್ಮನ್ನೆಲ್ಲ ಮಾಡ್ತಾರಲ್ಲ ಮಂಗನವಾಯಿಗಳು. ಇದಕ್ಕೆ ಒಂದು 10 ಮಂದಿ ಏಜೆಂಟ್ಗಳಿದ್ದಾರೆ ವಾಪಸ್, ಅವರು ಟ್ರೂ ಮಾಡಿಕೊಂಡೆಲ್ಲ ಈಗ. ಈಗ ಸಾಧಾರಣ ಇಲ್ಲ, ಆಲ್ಮೋಸ್ಟ್ ಬೆಳ್ತಂಗಡಿಗೆ ಗೊತ್ತಾಗ್ತಾ ಬಂದಿದೆ ಈಗ ಏನಾಗ್ತಿದೆ ಅಂತ. ಆದರೂ ಯಾರ್ದು ರೆಸ್ಪಾನ್ಸ್ ಇಲ್ಲ ಹೆಡ್ ಆಫೀಸಿಂದ. ಅದು ಇಲ್ಲಿ ಈ ಆಫೀಸಿಂದ ಇಬ್ಬರು ಇರಿದು ಬಿಟ್ಟರೆ ಇಷ್ಟವರೆಗೆ ಮ್ಯಾನೇಜರ್ ಬಂದದಿಲ್ಲ. ಒಂದು ವರ್ಷದಿಂದ ಮ್ಯಾನೇಜರ್ ಇಲ್ಲಿಗೆ ಬಂದದಿಲ್ಲ. ಎಲ್ಲರದ್ದು ಜನರ ಮೇಲೆ ಎಲ್ಲರದ್ದು ಮೆಚುರಿಟಿ ಹಾಗೇನೆ ಉಂಟೀಗ. ಮೆಚುರಿಟಿ ಆದವ್ರದ್ದು ಅಮೌಂಟ್ ಆಗದೆ ಸಾಧಾರಣ ಕೋಟಿ ಮೇಲೆ ಉಂಟೀಗ. ಮೆಚುರಿಟಿ ಬಂದದೀಗ ಕೋಟಿಯಲ್ಲಿ ಉಂಟೀಗ. ನೋಡಿ, ನೀವೇ ನೋಡ್ತಿದ್ದೀರಲ್ಲ ಈಗ, ಯಾರು ರೆಸ್ಪಾನ್ಸ್ ಇದ್ದಾರೆ ಆಫೀಸಿಂದ? ಮಾತಾಡಿ ಮೇಡಮ್, ಮಾತಾಡಿ. ಬಾಯಿಲ್ವ ನಿಮಗೆ? ಯಾಕೆ ಸುಮ್ಮನೆ ಆಗಿದ್ದೀಕ? ಯಾವಾಗ ಹಾಕ್ತೀರಾ ಅಮೌಂಟು ಆಗಿ ಹಾಕ್ತೀರಾ? ಕಟ್ಟುದು ಮಾತ್ರನೇ ಈಗ ವಾಪಸ್. ಈಗ ಬಂದ್ರಲ್ಲ ಒಬ್ಬರು ಯಾರ ಕ್ರಿಶ್ಚಿಯನ್ ಯಾರು ಬಂದ್ರಲ್ಲ, ರಿಸೀವ್ ಎಲ್ಲ ಮಾಡ್ತಿದ್ರಿ. ಕರೆಕ್ಟ್ ಉಂಟು. ಇದು ಮ್ಯಾನೇಜರ್ ಇಲ್ಲಿಗೆ ನೋಡಿ, ಮ್ಯಾನೇಜರ್ ಸ್ಟಾಪು. ಮ್ಯಾನೇಜರ್ ಇಲ್ಲಿವರೆಗೆ ಬಂದು ಹೋಗಿಲ್ಲ ಅಂತ ನಿಮಗೆ ಗೊತ್ತಾಗ್ತದೆ. ಈ ಚಾರ್ ನೋಡೋ ಗೊತ್ತಾಗ್ತದೆ ಮ್ಯಾನೇಜರ್ ಎಷ್ಟು ಬಂದಿರ್ಬೋದು. ಬ್ಯಾಂಕ್ ಹೆಸರು ಜನಸಮೃದ್ಧಿ ಅಂತ. ಇದು ಮೈನ್ ಹೆಡ್ ಆಫೀಸ್ ಇರುವುದಂತೆ ಬೆಂಗಳೂರಲ್ಲಿ. ಒಟ್ಟಿಗೆ ಅವರು ಹೇಳೋ ಪ್ರಕಾರ ಒಂದು 28 ಬ್ರಾಂಚ್ ಇದೆ ಅಂತೆ, ಗೊತ್ತಿಲ್ಲ ನಮಗೆ ಸಹ. ಗೂಗಲ್ ಹಾಕೋರು ಎಲ್ಲ ಒಂದು 10-12 ವರ್ಷ ಆಯ್ತಂತೆ ಸ್ಟಾರ್ಟ್ ಆಗಿ ಇದು ಬ್ಯಾಂಕ್. ನಾವು ಫಸ್ಟಿಗೆ ನಾನು ಸಹ ಶುರು ಮಾಡಿ ಸ್ಟಾರ್ಟ್ ಮಾಡಿದ್ದೆ. ನಾನು ಸಹ ಅದರಲ್ಲಿ ಮೆಚುರಿಟಿ ಕರೆಕ್ಟ್ ಬಂತು. ಒಂದು ಡಿಲೇ ಆಯಿತು, ಸ್ವಲ್ಪ 1-2 ತಿಂಗಳು ಡಿಲೇ ಆಯಿತು. ಅದು ಮಾಡಿ ಕೊಟ್ಟರು. ಆದರೂ ವಾಪಸ್ ಮಾಡಿದೆ, ಇನ್ನೊಂದು ಮಾಡಿದೆ. ಅದು ತಿಂಗಳಿಗೆ RD ಅಂತ, ತಿಂಗಳಿಗೆ 5,000 ಕಟ್ಟುವಾಗೆ. ಈಗ 3 ವರ್ಷದ ಮಾಡಿದ್ದು. ಸಾಧಾರಣ 1,80,000 ಡೆಪಾಸಿಟ್ ಆಗ್ತದೆ. ಅದಕ್ಕೆ 3 ವರ್ಷಕ್ಕೆ ಡೆಪಾಸಿಟ್ 1 ತಿಂಗಳು ಬಿಟ್ಟು ಮೆಚುರಿಟಿ ಕೊಡ್ತಾರೆ. ಆದರೆ 2,08,000 ರಿಸೀವ್ ಮಾಡಬೇಕು ಅಂತ, ಬಡ್ಡಿ ಸೇರಿಸಿ ವಾಪಸ್ 1,80,000ಕ್ಕೆ ಸೇರಿ 2 ಲಕ್ಷ ರಿಸೀವ್ ಆಗಬೇಕು. ಅದು ಸಾಧಾರಣ ನಂದು ಮೆಚುರಿಟಿ ಬಂದು ಸಾಧಾರಣ ಜುಲೈಯಲ್ಲಿ ಮೆಚುರಿಟಿ ಬಂದಿದೆ. ಕೊಟ್ಟು ಇನ್ನೂ ಸಹ ಕೊಟ್ಟು ಸಾಧಾರಣ ಒಂದು 6-7 ತಿಂಗಳಾಯಿತು ಕೊಟ್ಟು ಎಂತ ಮೆಚುರಿಟಿಗೆ. ಇಲ್ಲಿ ಬಂದು ಆಫೀಸಿಗೆಲ್ಲ ಒಬ್ರು ಸಹ ರೆಸ್ಪಾನ್ಸ್ ಇಲ್ಲ, ಯಾರ್ದು ಸಹ ಆಫೀಸಿಂದ. ಇವತ್ತಾಗ್ತೇನೆ ನಾಳೆ ಆಗ್ತೇನೆ ಅಂತ ಹೆಡ್ ಆಫೀಸಿಂದ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇದೆ ನಮ್ದು. MD ಬಂದು
ಡೈರೆಕ್ಟರ್ ಬಂದು, ಅಧ್ಯಕ್ಷರು ಬಂದು ಎಲ್ಲರೂ ಇದೆ. ಎಮ್ ಡಿ ಬಂದು ರಾಮುಲ್ ಅಂತ ಬೆಂಗಳೂರಿಂದ, ಮತ್ತೆ ಪದ್ಮರಾಜ್ ಅಂತ ಉಪಾಧ್ಯಕ್ಷ ಅದರ ಸಂಘದ್ದು, ಜನಸಮೃದ್ಧಿ ಅಂತ ಮಲ್ಟಿ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು. ಆದ್ಮೇಲೆ ಇಲ್ಲಿದ್ದು ಮ್ಯಾನೇಜರ್ ಬಂದು ಸುರೇಶ್ ಶೆಟ್ಟಿ ಅಂತ. ಈಗ ಒಬ್ರದ್ದು ಸಹ ರೆಸ್ಪಾನ್ಸ್ ಇಲ್ಲ. ಆಫೀಸ್ಗೆ ಪ್ರತಿದಿನ ಓಪನ್ ಇರ್ತಿದ್ದಾರೆ, 365 ಓಪನ್ ಇರ್ತದೆ, ಶನಿವಾರ ಭಾನುವಾರ ಬಿಟ್ಟು ಎಲ್ಲ ಓಪನ್ ಇರ್ತದೆ. ಆದ್ರೂ ನಾವು ಬಂದು ಒಂದು ಕೇಳುವಾಗ ಒಂದು ರೆಸ್ಪಾನ್ಸ್ ಇಲ್ಲ, ಯಾರ್ದು ಯಾವಾಗ ಆಗ್ತದೆ. ಆದ್ರೂ ಸಹ ಇದು ಅಮೌಂಟ್ ಎಲ್ಲ ಇದು ಮಾಡ್ತಿದ್ದಾರೆ, ವಾಪಸ್ ಆಡಿ ಈಗ ಡೆಪಾಸಿಟ್ ಮಾಡ್ತಿದ್ದಾರೆ, ಎಲ್ಲ ಆಗ್ತಾ ಉಂಟು. ಆದ್ರೆ ಈಗ ಎಲ್ಲ ಮೆಚುರಿಟಿ ಆದ ಅಮೌಂಟ್ ಅನ್ನು ಯಾರಿಗೂ ಹಿಂದಿರುಗಿಸ್ತಿಲ್ಲ. ಈಗ ಅದೇ ದೊಡ್ಡ ಸಮಸ್ಯೆ. ನಮ್ದು ಒಂದು 6 ತಿಂಗಳಿಂದ ಇವತ್ತು ಆಗ್ತೇನೆ ನಾಳೆ ಆಗ್ತೇನೆ ಅಂತ ಅವರು ಮೈನ್ ಹೆಡ್ ಆಫೀಸ್ ಮಾತಾಡಿ ನಮ್ಗೆ ಇವತ್ತು ಸಹ ಇನ್ನೂ ಸಹ ರೆಸ್ಪಾನ್ಸ್ ಇಲ್ಲ. ಇವತ್ತು ನಮ್ಗೆ ಸದಾ ಒಂದು 10-12 ಟೈಮ್ ಅವರೇ ಕೊಟ್ಟರು ಡೇಟ್, ಇವತ್ತಾಗ್ತೇನೆ ನಾಳೆ ಆಗ್ತೇನೆ ಆಗ್ತೇನೆ ತಿಂಗಳು ಆಗ್ತೇನೆ ಅಂತ. ಒಂದು ಸಹ ರೆಸ್ಪಾನ್ಸ್ ಇಲ್ಲ. ಈಗ ನೋಡುವಾಗ ಸಾಧಾರಣ ಒಂದು ಬೆಳ್ತಂಗಡಿ ಬ್ರಾಂಚ್ ಅಲ್ಲಿ ಮೆಚುರಿಟಿ ಬಂದದ್ದು ಸಾಧಾರಣ ಕೋಟಿ ಮೇಲೆ ಮೆಚುರಿಟಿ ಬಂದಿದೆ. ಈಗ ನಮ್ದಂತಲ್ಲ, ಸಾಧಾರಣ ಒಂದು 10-12 ಮೇಲೆ ಇದ್ದಾರೆ ಯಾರು ಏಜೆಂಟ್ಗಳು, ಅವ್ರದ್ದು ಎಲ್ಲರದ್ದು ಪೆಂಡಿಂಗ್ ಇದೆ. ಸಾಧಾರಣ ಒಬ್ಬರೊಬ್ಬರಿಗೆ ಸಾಧಾರಣ 15 ಲಕ್ಷ, 20 ಲಕ್ಷ, 5 ಲಕ್ಷ, 3 ಲಕ್ಷ ಹಾಗೆ ಎಲ್ಲರದ್ದು ಮೆಚುರಿಟಿ. ನಂದು ಸಹ ಫ್ರೆಂಡ್ ಸಹ ಇದ್ದಾನೆ, ಅವ್ರದ್ದು ಸಹ ಒಂದು 2 ಲಕ್ಷ ಉಂಟು ಸರ್, ಅವ್ರಿಗೆ ಸಹ ಇದೆ. ಅದು ಒಂದು ರೆಸ್ಪಾನ್ಸ್ ಇಲ್ಲ. ಏನ್ ಮಾಡ್ತೇನೆ ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಆಗಸ್ಟ್ ಅಲ್ಲಿ ಮೆಚುರಿಟಿ ಬರಬೇಕಿತ್ತು, 2,08,000 ಇನ್ನೂ ಬರಲಿಲ್ಲ ಸರ್. ನಮ್ದು ಸಹ ಆಗಸ್ಟ್ ಅಲ್ಲಿ ಮೆಚುರಿಟಿ ಆಗಿದೆ ಸರ್. ಮೆಚುರಿಟಿ ಅದು 1 ಮಂತ್ ಅಲ್ಲಿ ಕೊಡಬೇಕಿತ್ತು. ಇನ್ನೊಂದು ಸರ್ ನಮಗೆ 2,08,000 ಇನ್ನೂ ಸಹ ಬೀಳಲಿಲ್ಲ ಸರ್ ಅಕೌಂಟ್ಗೆ. ಇವ್ರ ಹತ್ರ ಬಂದು ಮಾತಾಡುವಾಗ ಇವ್ರದ್ದು ಸಹ ರೆಸ್ಪಾನ್ಸ್ ಸರಿ ಇಲ್ಲ. ನಾವು ಅಲ್ಲಿ ಹೆಡ್ ಆಫೀಸ್ ಬ್ರಾಂಚ್ಗೆ ಯಲಹಂಕಕ್ಕೆ ಸಹ ಹೋಗಿದ್ವಿ. ಅಲ್ಲಿ ಸಹ ಹೋಗುವಾಗ ಅವರು ಆದಷ್ಟು ಬೇಗ ಬಡ್ಡಿ ಸಮೇತ ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿಂದ ಬಂದಾದ್ಮೇಲೆ ಅವ್ರದ್ದು ಯಾರ್ದು ನಂಬರು ಇಲ್ಲಿ ನಾವು ವಕೀಲರನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಬೆಂಗಳೂರಿಗೆ. ಅಲ್ಲಿ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಬಡ್ಡಿ ಸಮೇತ ಎಲ್ಲ ನಾವು ಆಗ್ತೇವೆ ಅಂತೇಳಿ. ಆ ನಂತರ ಯಾವುದೇ ರೀತಿಯಲ್ಲಿ ಅವರು ಸಹ ಕಾಲ್ ಎಲ್ಲ ಪಿಕ್ ಮಾಡ್ತಿಲ್ಲ, ಮತ್ತೆ ಎಂತ ಇಲ್ಲ. ಇವಾಗ ಸಹ ಕಾಲ್ ಎಲ್ಲ ರಿಂಗ್ ಆಗ್ತದೆ, ಸ್ವಲ್ಪ ಹೊತ್ತ ಸ್ವಿಚ್ ಆಫ್ ಮಾಡಿರ್ತಾರೆ, ಮತ್ತೆ ಸಹ ಕಾಲಲ್ಲಿ ರೆಸ್ಪಾನ್ಸೇ ಸರಿ ಮಾಡ್ತಿಲ್ಲ.